ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ವಾಟೆಗಾಂವ್ನಲ್ಲಿ ಜನಿಸಿದಂಥ ಅಣ್ಣಾಭಾऊ ಸಾಠೆ ಅವರು ಕೇವಲ 1.5 ದಿನ ಮಾತ್ರ ಅವರು ಶಾಲೆಗೆ ಓದದ್ದು. ಅಲ್ಲಿ ಭಾಳ ವಿಚಿತ್ರ ಏನಂತಂದರೆ ಒಂದು ದಿನ ಅಡ್ಮಿಷನ್ ಮಾಡಿ ಹೋಗಿ ಕೂತು ಶಾಲೆ ಕಲ್ತರು. ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಜಗಳ ಆಯಿತು. ನೀ ಮಾಂಗಿದ್ದಿದ್ದು ನಮ್ಮ ಒಳಗಡೆ ಹ್ಯಾಂಗೆ ಬಂದು ಕೂತಿ ಅಂತೇಳಿ ಜಗಳ ಮಾಡಿದರು. ಇವರು ಸಿಟ್ಟಿಗೆದ್ದು ಮೇಲ್ಜಾತಿ ವರ್ಗದ ಹುಡುಗರಿಗೆ ಹೊಡೆದರು. ಹೊಡೆದ ಕೂಡಲೇ ಅವರೆಲ್ಲ ಹೋಗಿ ಶಿಕ್ಷಕರಿಗೆ ದೂರು ನೀಡಿದರು. ದೂರು ನೀಡಿದ ನಂತರ ಮತ್ತೆ ಮರುದಿನ ನೀನು ಯಾಕೆ ಮೇಲ್ವರ್ಗದ ಹುಡುಗರಿಗೆ ಹೊಡೆದ್ರಿ ಅಂತೇಳಿ ಶಿಕ್ಷಕರು ಕೇಳಿದಾಗ ಶಿಕ್ಷಕರಿಗೆ ಹೊಡೆದು ಶಾಲೆ ಬಿಟ್ಟು ಓಡಿ ಹೋದವು. ಮರುದಿನ 1.5 ದಿನ ಅಷ್ಟೇ ಓದಿದ್ದು. ಬಾಂಬೆಗೆ ಹೋಗಿ ಕೂಲಿ ಕೆಲಸವನ್ನು ಮಾಡಿಕೊಂಡು ಅವರು ಓದ್ತಾನೆ ಮನೆಯಲ್ಲೇ ಕುಂತು ಓದಿದ್ರು ಅಥವಾ ಎಲ್ಲಿ ಓದಿದ್ರು ಗೊತ್ತಿಲ್ಲ, ಬಟ್ ಸಾಕಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಫಕೀರ್ ಅಂತಕ್ಕಂಥ ಕಾದಂಬರಿ ಸಿನಿಮಾ ಆಯಿತು ಮತ್ತು ಫೇಮಸ್ ಆಯಿತು, ಅವಾರ್ಡು ಕೂಡ ಸಿಕ್ತು. ಏ ಆಜಾದಿ ಜೂಟಿ ಹೇ ಜನತಾ, ಈ ದೇಶಕ್ಕೆ ಜನತಾ ಭೂಕಿ ಅಂತಕ್ಕಂಥದ್ದು. ಆಮೇಲೆ ಏನು ಆದಿಶೇಷ ತಲೆ ಮೇಲೆ ಭೂಮಿ ನಿಂತದಂತೇಳಿ ಏನು ಪುರಾಣಗಳಲ್ಲಿ ಹೇಳ್ತಾರೋ ಅದಿಲ್ಲ, ದಲಿತ ದಮನಿತರ ಮೇಲೆ ಈ ಭೂಮಿ ನಿಂತಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆಮೇಲೆ ಅನೇಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಕಾರಣಕ್ಕಾಗಿ ಈ ಹಿಂದೆ ಕಲಬುರಗಿಯಲ್ಲಿ ಜಯಂತಿ ಆಗಿದ್ದಾವೆ, ಆಮೇಲೆ ಸಾಹಿತ್ಯ ಸಮ್ಮೇಳನಗಳಾಗಿದ್ದಾವೆ. ಇವರಿಗೆ ಒಂದು ಕರೆಕ್ಟಾಗಿ ಪ್ರತಿ ವರ್ಷ ಮಾಡಿಕೊಂಡು ಅವರ ವಿಚಾರಗಳನ್ನು, ಅವರ ಸಾಹಿತ್ಯವನ್ನು ಪ್ರಚಾರ ಮತ್ತು ಪ್ರಚುರಪಡಿಸುವ ಉದ್ದೇಶದಿಂದ ಅಣ್ಣಾಭಾऊ ಸಾಠೆ ಮೆಮೋರಿಯಲ್ ಟ್ರಸ್ಟ್ ಅಂತಕ್ಕಂಥದ್ದು ಹುಟ್ಟಾಕಿದ್ದೇವೆ. ಅವರ ಒಂದು ಸಾಹಿತ್ಯವನ್ನು ಪಠ್ಯಪುಸ್ತಕದಲ್ಲಿ ಕೂಡ ವಿದ್ಯಾರ್ಥಿಗಳ ಯೂನಿವರ್ಸಿಟಿ ಲೆವೆಲಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಹೇಳ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಈಗಾಗಲೇ ನಡೆದಿದೆ. ಕರ್ನಾಟಕದಲ್ಲೂ ಕೂಡ ಎಲ್ಲ ಪಠ್ಯಪುಸ್ತಕಗಳು ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. ಆ ಕಾರಣಕ್ಕಾಗಿ ಮತ್ತೆ ನಾವು 1 ಆಗಸ್ಟ್ಗೆ ಅವರ 106ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸುವರ್ಣ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಗಣ್ಯಾತಿಗಳು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಣ್ಣಾಭಾऊ ಸಾಠೆಯವರ ಬಗ್ಗೆ ತಿಳ್ಕೊಂಡವರು, ಆಮೇಲೆ ಸಾಹಿತ್ಯದಲ್ಲಿ ಅಭಿರುಚಿ ಇದ್ದವರು, ಪ್ರಗತಿಪರ ಚಿಂತಕರು, ಸಮುದಾಯದವರು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. AB ಹೊಸಮನಿ. ಸಾಹಿತ್ಯ ಸಾಮ್ರಾಟ ಅಣ್ಣಾಭಾऊ ಸಾಠೆಯವರ 106ನೇ ಜನ್ಮ ದಿನೋತ್ಸವವನ್ನು ಕಲಬುರಗಿ ಮಹಾನಗರ ಸಭೆಯ ಕನ್ನಡ ಭವನದಲ್ಲಿ ದಿನಾಂಕ 1/8/2026 ಬೆಳಗ್ಗೆ 11 ಗಂಟೆಗೆ ಮುಖ್ಯ ಇಂಜಿನಿಯರರು, ಪ್ರಗತಿಪರ ಚಿಂತಕರು ಆದಂಥ BB ರಾಂಪುರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಶ್ರೀಮಾನ್ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಾನಗರದ ಮೇಯರ್ ಆಗಿರ್ತದ ವರ್ಷಾ ಜಾನಿಯವರು, ಚಿಂತಕರಾದಂಥ RK ಹುಡುಗಿಯವರು, ನಾಗರಾಜ್ ಗುಂಡುಗುರ್ತಿಯವರು, ಪ್ರಮುಖ ನಾಯಕರಾದಂಥ ಶ್ಯಾಮ್ ನಾಟೇಕರ್ ಅವರು ಮತ್ತು ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರು, ನಿವೃತ್ತ ನ್ಯಾಯಾಧೀಶರಾದಂಥ JK ಗೋಖಲೆ ಅವರು ಈ ರೀತಿಯಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಸಾಹಿತಿಗಳು ಆಗಿರ್ತಕ್ಕಂಥ ಶ್ರೀಮಾನ್ ಅರುಣ್ ಜೋದರಗುಡ್ಡಿಯವರು ಬರ್ತಾಯಿದ್ದಾರೆ. ಸ್ವಾಗತವನ್ನು ಶ್ರೀ ಮೌಲಾ ಮುಲ್ಲಾ ಹೋರಾಟಗಾರರು, ನಿರ್ವಹಣೆಯನ್ನು ಶ್ರೀಮಾನ್ ಹೋರಾಟಗಾರರಾದಂಥ ಸಾಹಿತಿಗಳಾದಂಥ AB ಹೊಸಮನಿಯವರು ಮತ್ತು ವಂದನಾರ್ಪಣೆಯನ್ನು ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಇಕ್ಳಿಕವರು ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದಂಥ, ವಿಶಿಷ್ಟವಾದಂಥ, ವಿನೂತನ ರೀತಿಯಲ್ಲಿ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಹುಜನ ಎಲ್ಲರೂ ಬಂದು ಭಾಗವಹಿಸಬೇಕಂತೇಳಿ ಅಣ್ಣಾಭಾऊ ಸಾಠೆ ಅವರ ಹೋರಾಟದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅಣ್ಣಾಭಾऊ ಸಾಠೆ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಮತ್ತು ಅವರ ಅಭಿಮಾನಿಗಳ ವತಿಯಿಂದ ಇದನ್ನು ಹಾಕಿಕೊಳ್ಳುತ್ತದೆ. ಅಣ್ಣಾಭಾऊ ಸಾಠೆ ಅಂದರೆ ಅದು ನಮ್ಮ ಭಾರತ ದೇಶದ ಅಪ್ಪಟ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಅಣ್ಣಾಭಾऊ ಸಾಠೆಯವರು ಕರ್ನಾಟಕದಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲದಿದ್ದರೂ ಕೂಡ ಅದನ್ನು ಗೊತ್ತು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಈ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಾಗ ನೆಕ್ಸ್ಟ್ ಡೇ ಅಂದರೆ ಅದು ಮರುದಿವಸನೇ 16ನೇ ಆಗಸ್ಟ್ 1947ರಂದು ಬಾಂಬೆ ಆಜಾದ್ ಮೈದಾನದಲ್ಲಿ
ಲಕ್ಷಗಟ್ಟಲೆ ಜನರನ್ನು ಸೇರಿಸಿ ಏ ಆಜಾದಿ ಜೂಟಿ ಹೈ ದೇಶಕ್ಕೆ ಜನತಾ ಭೂಕಿ ಅಂತೇಳಿ ಒಂದು ದೊಡ್ಡ ಸೊಗಲನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಕಾರ್ಮಿಕ ನಾಯಕರು. ಅಷ್ಟೇ ಅಲ್ಲ, ಅವರ ಹೋರಾಟ ಕಾರ್ಮಿಕರೇ ಒಂದಾಗಿ ದೇಶಕ್ಕೆ ನಾಡಿಗೆ ಮುಂದೆ ನಡೆಯಿರಿ, ಇಡೀ ಜಗತ್ತಿನ ಕಾರ್ಮಿಕರೆಲ್ಲ ಒಂದಾಗಿರಿ ಅಂತೇಳಿ ಹೋರಾಟದ ಒಂದು ಇತ್ತು. ಇಡೀ ವಿಶ್ವದ ಕಾರ್ಮಿಕರೇ ಒಂದಾಗಿ ಅಂತ ಹೇಳ್ತಕ್ಕಂಥ ಒಂದು ಸ್ಲೋಗನದ ಮೂಲಕ ಅವರನ್ನು ರಷ್ಯಾ ದೇಶಕ್ಕೆ ಕಳಿಸಿಕೊಟ್ಟಲಾಗಿತ್ತು. ಆ ರಷ್ಯಾದ ವಿಶ್ವದ ಕಾರ್ಮಿಕರನ್ನು ಉದ್ದೇಶಿಸಿ ಮೊಟ್ಟ ಮೊದಲನೇದಾಗಿ ಭಾರತದ ಒಬ್ಬ ಕಾರ್ಮಿಕ ನಾಯಕ, ಅದು ಅಸ್ಪೃಶ್ಯ ಜನಾಂಗದ ಹುಟ್ಟಿರ್ತಕ್ಕಂಥ ಅಣ್ಣಾಭಾऊ ಸಾಠೆ ಅವರಲ್ಲಿ ಹೋಗಿ ಹೇಳಿರ್ತಕ್ಕಂಥ ಏನದು, ನಮ್ಮ ದೇಶದ ಪುರಾಣಗಳಲ್ಲಿ ಪುಣ್ಯಕಥೆಗಳಲ್ಲಿ ದೇಶದ ಪೃಥ್ವಿ ಆದಿಶೇಷನ ಹೆಡೆಯ ಮೇಲೆ ನಿಂತಿದೆ ಅಂತೇಳಿ ಪ್ರಚಾರ ಮಾಡಿದ್ದನ್ನು ಅವರಲ್ಲಿ ಖಂಡಿಸಿ, ದೇಶದ ಪೃಥ್ವಿ ಆದಿಶೇಷನ ಹೆಡೆ ಮೇಲೆ ನಿಂತಿಲ್ಲ, ದುಡಿಯುವ ವರ್ಗದ ಶೋಷಿತರ ಅಂಗೈಯ ಮೇಲೆ ನಿಂತಿದೆ ಅಂತೇಳಿ ಸಾರ ಸಗಟವಾಗಿ ಒಪ್ಪಿಸಿ ಬಂದಿರತಕ್ಕಂಥ, ವಿಶ್ವಕ್ಕೆ ಜಗಜ್ಜಾಹಿರ ಮಾಡಿ ಬಂದಿರತಕ್ಕಂಥ ಮಹತ್ವದ ಕೊಡುಗೆಯನ್ನು ವಿಚಾರಗಳ ಮೂಲಕ ಕೊಟ್ಟಿರ್ತಕ್ಕಂಥ ಅಣ್ಣಾಭಾऊ ಸಾಠೆಯವರ ಒಂದು ಜಯಂತಿ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಎಲ್ಲ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರಾಂಪುರಿ ಅವರು, ಎ ಬಿ ಹೊಸಮನಿ ಅವರು, ಜೈಲೇಜ್ ಅವರು ಮತ್ತು ನಮ್ಮ ಮೌಲಾ ಮುಲ್ಲಾ ಅವರು ಮತ್ತು ಯುವ ಹೋರಾಟಗಾರರು ವಿದ್ಯಾರ್ಥಿ ನಾಯಕರಾದಂಥ ನಮ್ಮ ಬಾಲಾಜಿ ಕಾಂಬಳಿ ಅವರು ಅನೇಕರು ಇದಕ್ಕೆ ಭಾಳ ಶ್ರಮಪಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದರ ಸದುಪಯೋಗವನ್ನು ನಮ್ಮ ಗುಲ್ಬರ್ಗ ಮಹಾಜನತೆ ಮತ್ತು ತಾಲೂಕಿನ ಎಲ್ಲ ಜನತೆಯನ್ನು ಕೂಡ ಇದಕ್ಕೆ ಭಾಗವಹಿಸುವುದರ ಮೂಲಕ ಅವ್ರ ವಿಚಾರಗಳನ್ನು ಪ್ರಚಾರ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡಿಕೊಡ್ತೇನೆ. ನನ್ನ ಹೆಸರು ಬಸವಣ್ಣ ಸಿಂಗೆ, ದಲಿತ ಚಳವಳಿಯ ಪ್ರಮುಖ ನಾಯಕರು ಮತ್ತು ನ್ಯಾಯವಾದಿಗಳು ಮತ್ತು ಈ ಅಣ್ಣಾಭಾऊ ಸಾಠೆ ಕಾರ್ಯಕ್ರಮದಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಭಾಗವಹಿಸ್ತಕ್ಕಂಥ ಒಬ್ಬ ಸದಸ್ಯ. ಮಹಾರಾಷ್ಟ್ರದಲ್ಲಿ ಜನಿಸಿ ಅಣ್ಣಾಭಾऊ ಸಾಠೆ ಅವರು ಮಹಾರಾಷ್ಟ್ರದಲ್ಲಿ ಜನಿಸಿ ಅಲ್ಲಿ ಏನಪ್ಪ ಅಂದರೆ ಅವರು ಶಾಲೆಗೆ ಹೋಗಲಾರದೇ ಕೂಡ ಸುಮಾರು 35 ಕಾದಂಬರಿಗಳನ್ನು ರಚಿಸಿ ಕಾರ್ಮಿಕರ ಹೋರಾಟದ ಭಾಗವಾಗಿ ಕಾರ್ಮಿಕರ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಅವರು ಹೋರಾಟ ಮಾಡಿ ಆಮೇಲೆ ಕ್ರಾಂತಿಯ ಗೀತೆಗಳ ಮೂಲಕ ಜನಜಾಗೃತಿಯನ್ನು ಮೂಡಿಸಿ ಆ ಸಾಹಿತ್ಯ ಸಾಮ್ರಾಟ ಅಂತಕ್ಕಂಥ ಒಂದು ಹೆಸರು ಸಂಪಾದಿಸಿದಂಥ ಅಣ್ಣಾಭಾऊ ಸಾಠೆ ಅವರ ಜನ್ಮದಿನ 106ನೇ ಜನ್ಮೋತ್ಸವವನ್ನು ನಾವು ಕನ್ನಡ ಭವನದಲ್ಲಿ 1ನೇ ತಾರೀಕು ಆಗಸ್ಟ್ 26 ಅಂದರೆ 2026ರಂದು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿತಾಸಕ್ತರು ಆಮೇಲೆ ಅಣ್ಣಾಭಾऊ ಸಾಠೆ ಅವರ ಸಾಹಿತ್ಯದಲ್ಲಿ ಅಭಿರುಚಿಗೊಳ್ಳೋರು ಎಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಬಿ ರಾಂಪುರೆ, ನಿವೃತ್ತ ಮುಖ್ಯ ಇಂಜಿನಿಯರ್.